ಕರ್ನಾಟಕ ಒಂದು ವಿಶೇಷ ಮತ್ತು ವಿಶಿಷ್ಟ ರಾಜ್ಯ. ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಬ್ರಿಟಿಷರ ಮೇಲೆ ತೋಪುಗಳಿಂದ ದಾಳಿ ಮಾಡಿದ್ದು ಕರ್ನಾಟಕದಲ್ಲಿ, ಅದು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ರವರ ಸಮಯದಲ್ಲಿ. ಭಾರತದಲ್ಲಿ ಸ್ಪೇಸ್ ಮತ್ತು ಡಿಫೆನ್ಸ್ ಟೆಕ್ನಾಲಜಿಯ ಬ್ಯಾಕ್ಬೋನ್ ಆಗಿರುವ ರಾಜ್ಯವೆಂದರೆ ಅದು ಕರ್ನಾಟಕ. ಏಕೆಂದರೆ 67% ಹೆಲಿಕಾಪ್ಟರ್ ಮತ್ತು ವಿಮಾನಗಳ ಉತ್ಪಾದನೆಯಾಗುವುದು ಕರ್ನಾಟಕದಲ್ಲಿ. ಭಾರತದ ತ್ರಿವರ್ಣ ಧ್ವಜ ನಿರ್ಮಾಣವಾಗುವುದು ಅಥವಾ ಸಿದ್ಧಪಡಿಸುವುದು ಕರ್ನಾಟಕ ರಾಜ್ಯದಲ್ಲಿ. ಕರ್ನಾಟಕದಲ್ಲಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ನ ಮುಖ್ಯ ಕಚೇರಿ ಇದೆ. ಬೆಂಗಳೂರು ಭಾರತದ ಅತಿದೊಡ್ಡ ಸಾಫ್ಟ್ವೇರ್ ಪ್ರೊಡ್ಯೂಸರ್ ಆಗಿದೆ. ಎಲೆಕ್ಷನ್ನಲ್ಲಿ ಬಳಸತಕ್ಕಂತಹ ಶಾಹಿ ಗುರುತು, ಬೆರಳಿಗೆ ಹಚ್ಚುವಂಥ ಶಾಹಿ ಗುರುತು ಉತ್ಪಾದನೆಯಾಗುವುದು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಫಸ್ಟ್ ಪ್ರೈವೇಟ್ ರೇಡಿಯೋ ಸ್ಟೇಷನ್ ಪ್ರಾರಂಭವಾಯಿತು. ಮೊಟ್ಟ ಮೊದಲ ಬಾರಿಗೆ ಕುಟುಂಬ ಯೋಜನೆ ಆಸ್ಪತ್ರೆ ಸ್ಥಾಪನೆಯಾಗಿದ್ದು ಕರ್ನಾಟಕದಲ್ಲಿ. ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ಏಕೈಕ ರಾಜ್ಯ ಕರ್ನಾಟಕ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಕರ್ನಾಟಕ. 13ಕ್ಕೂ ಹೆಚ್ಚು ಭಾಷೆಗಳನ್ನು ಆಡುವ ರಾಜ್ಯ ಕರ್ನಾಟಕ. ಜಗತ್ತಿನ ಏಕಶಿಲೆಯ ಅತಿದೊಡ್ಡ ಮೂರ್ತಿ ಬಾಹುಬಲಿ ಮೂರ್ತಿ ಇರುವುದು ಕರ್ನಾಟಕದಲ್ಲಿ. ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೀದಿಯಲ್ಲಿ ಎಲೆಕ್ಟ್ರಿಕ್ ದೀಪಗಳನ್ನು ಅಳವಡಿಸಿದ ರಾಜ್ಯ ಕರ್ನಾಟಕ. ಕಾಫಿ ಉತ್ಪಾದನೆಯಲ್ಲಿ ದೇಶದಲ್ಲಿ 76% ಕಾಫಿ ಉತ್ಪಾದಿಸುವ ರಾಜ್ಯ ಕರ್ನಾಟಕ. ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ, ಶ್ರೀಗಂಧದ ಉತ್ಪಾದನೆಯಲ್ಲಿಯೂ ಪ್ರಥಮ ಸ್ಥಾನವಿರುವ ರಾಜ್ಯ ಕರ್ನಾಟಕ. ದೇಶದ 80% ಬಂಗಾರವನ್ನು ಉತ್ಪಾದಿಸುವ ಬಂಗಾರದ ರಾಜ್ಯ ನಮ್ಮ ಕರ್ನಾಟಕ.